ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ, ಸೇಫ್ ಆಗಿದ್ರೆ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ನಾನು ನಿನ್ನೆ ಹೇಳ್ದಂಗೆ ಮನೆಯಲ್ಲೇ ಪನ್ನೀರ್ ತೆಗೆದಿದ್ದೆ ಹಾಲಲ್ಲಿ. ಸೊ ಅದನ್ನು ಏನು ಮಾಡಬೇಕಂತ ಯೋಚನೆ ಮಾಡ್ತಾಯಿದ್ದೆ. ಹಾಗೆ ಪಾಲಕ್ ಸೊಪ್ಪು ಕೂಡ ಇತ್ತು. ಪಾಲಕ್ ಪನ್ನೀರ್ ಮಾಡೋಣ ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ನಾನು ಇವಾಗ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಪನ್ನೀರ್ ಯಾವ ಥರ ಆಗಿದೆ ಅಂತ, ತುಂಬ ಚೆನ್ನಾಗಿದೆ. ಇದು ಶೇಪ್ ಇಲ್ಲ ಬಿಟ್ಟರೆ ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮನೇಲೆ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈ ಥರ ಸ್ಲೈಸಾಗಿ ಕಟ್ ಮಾಡಿದ್ದೀನಿ. ಇವಾಗ ಪಾಲಕ್ ಪನ್ನೀರ್ ಮಾಡೋದು ಯಾವ ಥರ ಅಂತ ನಿಮಗೆ ರೆಸಿಪಿ ನಾನು ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು 1-2 ಸ್ಪೂನಷ್ಟು, ಇಲ್ಲಾಂದರೆ ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಕೊಳ್ಳಿ, ಇಲ್ಲಾಂದರೆ ತುಪ್ಪ ಹಾಕ್ಕೊಳ್ಳಿ. ಎರಡೂ ಎಣ್ಣೆ ಮತ್ತು ಬೆಣ್ಣೆ ಎರಡೂ ಹಾಕ್ಕೋಬೇಕಾಗುತ್ತೆ. ಬೆಣ್ಣೆ ಇಲ್ಲ ಅಂತಂದರೆ ನಾನು ಇಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಬೆಣ್ಣೆ ಇರಲಿಲ್ಲ ಆಗಿತ್ತು, ಅದಕ್ಕೋಸ್ಕರ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು, ಆನಂತರ ಎಣ್ಣೆ ತುಪ್ಪ ಎರಡು ಬಿಸಿ ಆದಮೇಲೆ ಪನ್ನೀರನ್ನ ಎರಡೂ ಕಡೆ ಕಡಿಮೆ ಉರಿಲಿ ಇಟ್ಕೊಂಡು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಒಂದು ಸ್ವಲ್ಪ ಬ್ರೌನಿಶ್ ಬರಬೇಕು. ಪನ್ನೀರು ಎಷ್ಟು ಫ್ರೈ ಆಗುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ನೋಡಿ, ಈ ಥರ ಹಾಕ್ಕೊಂಡು ಆನಂತರ ಸ್ವಲ್ಪ ಬಾಡಿಸ್ಕೊಬೇಕಾಗತ್ತೆ. ನೋಡಿ ಇವಾಗ ಇದಾಗಿದೆ. ಒಂದು ಸ್ವಲ್ಪ ಬ್ರೌನಿಷ್ ಕಲರ್ ಬರಬೇಕು, ನಿಮ್ಗೆ ಗೊತ್ತಾಗುತ್ತೆ. ಬ್ರೌನ್ ಕಲರ್ ಈ ಥರ ಆದರೆ ಸಾಕು, ಸಕ್ಕ ಟೇಸ್ಟಾಗಿರುತ್ತೆ. ಹಾಗೆ ಈ ಪನ್ನೀರನ್ನ ಈ ತುಪ್ಪದಲ್ಲಿ ಹುರಿದಿರ್ತೀವಲ್ವ, ಸೊ ಸಕ್ಕ ಟೇಸ್ಟ್ ಕೊಡುತ್ತೆ. ಹಾಗೆ ಬೇಕಾದ್ರೆ ತಿನ್ಬೋದು. ಸೊ ನಾನಿಲ್ಲಿ ಪಾಲಕ್ ಸೊಪ್ಪನ್ನ ಒಂದು 10 ನಿಮಿಷದಷ್ಟು ಬೇಯಿಸ್ಕೊಂಡಿದ್ದೆ. ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಬೇಕು. ಸೊ ನಾವು ಪನ್ನೀರನ್ನ ಹುರಿದಿರೋದೇನು ಬಾಣಲೆ ಇದೆ, ಸೊ ಅದಕ್ಕೆ ನಾವಿವಾಗ ಜೀರಿಗೆ, ಚಕ್ಕೆ, ಲವಂಗ, ಹಾಗೆ 1-2 ಮೊಗ್ಗು, ಆನಂತರ ಪಲಾವ್ ಎಲೆ ಬರುತ್ತಲ್ಲ, ಸೊ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಇದನ್ನು ಎಣ್ಣೆಯಿಂದ ಫ್ಲೇವರ್ ಬಿಡೋ ತನಕ ಸ್ವಲ್ಪ ಬಾಡಿಸ್ಕೊಳ್ಳಿ. ಆನಂತರ ನಾವು ಏನು ಈರುಳ್ಳಿ ಮತ್ತು ಟೊಮೆಟೊ ಹೆಚ್ಚಿಟ್ಕೊಂಡಿದ್ವಲ್ಲ, ಸೊ ಅದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹಸಿಸ್ಮೇಲೆ ಹೋಗೋ ತನಕ ನಾವು ಚೆನ್ನಾಗಿ ಹುರ್ಕೊಬೇಕಾಗತ್ತೆ. ನಂತರ ನಾವು ರುಬ್ಬಿರೋ ಅಂಥ ಪಾಲಕ್ ಸೊಪ್ಪನ್ನ ಇವಾಗ ಹಾಕ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಹುರ್ಕೊಬೇಕಾಗತ್ತೆ. ನಂತರ ಇದು ಚೆನ್ನಾಗಿ ಕುದಿ ಬಂದಾದಮೇಲೆ ನಾವು ಪನ್ನೀರನ್ನ ಹಾಕ್ಕೊಬೇಡೋಣ. ಪನ್ನೀರ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಆ ಪನ್ನೀರು ಎಲ್ಲ ಫ್ಲೇವರ್ನ ಎಳ್ಕೊಬೇಕು. ಆ ಥರ ಒಂದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಬೇಕಾಗುತ್ತೆ, ಸ್ವಲ್ಪ ಹೊತ್ತು ಕುದಿಸ್ಬೇಕಾಗತ್ತೆ. ಸುಮ್ಮನೆ ನೀವು ಹಾಗೆ ತೆಗೆದುಬಿಟ್ರೆ ಬರೀ ಪನ್ನೀರ್ ತಿಂದಂಗೆ ಆಗುತ್ತೆ ಅಷ್ಟೇ, ಅದ್ರ ಫ್ಲೇವರು ನಮ್ಗೆ ಗೊತ್ತಾಗೋದಿಲ್ಲ. ಸೊ ಅದಕ್ಕೋಸ್ಕರ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಈ ಪಾಲಕ್ ಪನ್ನೀರನ್ನ ನೀವು ಚಪಾತಿಗೆ ಒಳ್ಳೆ ಕಾಂಬಿನೇಷನ್ನು. ಆನಂತರ ಪರಾಟಕ್ಕೂ ಅಷ್ಟೇ ಸಖತ್ತಾಗಿರುತ್ತೆ. ನೋಡಿ, ನಾವಿಲ್ಲಿ 1 ಸ್ಪೂನಷ್ಟು, ನಾನಿಲ್ಲಿ 1.5 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲ ಒಳ್ಳೆ ಫ್ಲೇವರ್ ಕೊಡುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಮೆಣಸಿನ್ಕಾಯಿ ಯೂಸ್ ಮಾಡಿದ್ರೆ ಮಾಡ್ಕೊಬೋದು. ನೀವೇನು ಸ್ವಲ್ಪ ಬೇಯಕ್ಕೆ ಇಡ್ತಿರಲ್ಲ, ಸೊ ಅದಕ್ಕೆ 1-2 ಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊಂಡು ಆನಂತರ ರುಬ್ಕೊಂಡ್ರೆ ಆಗುತ್ತೆ. ಸ್ವಲ್ಪ ನಾನಿಲ್ಲಿ ಅಷ್ಟು ಪುಡಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಸೊ ಸ್ಕಿಪ್ ಕೂಡ ಮಾಡ್ಬೋದು. ಸೊ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೇನೋ ಫ್ರೆಶ್ ಕ್ರೀಮ್ ಇದ್ದರೆ ಮನೇಲಿ ಅದನ್ನು ಕೂಡ ಯೂಸ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ಗಟ್ಟಿ ಹಾಲು ಏನಿರುತ್ತೆ, ಸೊ ಅದನ್ನು ಕೂಡ ಯೂಸ್ ಮಾಡ್ಬೋದು. ಕಾಸ್ತೆ ಇರೋದಿರುತ್ತಲ್ಲ ಹಾಲು, ಸೊ ಅದನ್ನು ಕೂಡ ಯೂಸ್ ಮಾಡ್ಬೋದು. ಯೂಸ್ ಮಾಡಿದ್ರೆ ಸಖತ್ ಟೇಸ್ಟ್ ಕೊಡುತ್ತೆ. ನೀವು ಹೋಟೆಲಲ್ಲಿ ಏನು ತಿಂದಿರ್ತೀರಲ್ಲ, ಸೊ ಅದೇ ಟೇಸ್ಟೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಮನೇಲಿದ್ದಾಗ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮುಂಚೆನೂ ಹಾಕೊಬೋದು, ನಾನು ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಬೆಂದಾದ್ಮೇಲೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಮನೇಲೆ ಪನ್ನೀರ್ ಮಾಡಿಕೊಂಡು ಈ ಥರ ಪಾಲಕ್ ಪನ್ನೀರ್ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ?
ಮನ್ವಿತಿಗೆ ಹೈ ಫೀವರ್ ಇರೋದ್ರಿಂದ ನಾನು ಹಾಸ್ಪಿಟ್ಲಿಗೆ ಹೋಗಲೇಬೇಕಾಯಿತು. 3 ದಿನ 4 ದಿನ ಆದರೂ ನಾನು ಹೋಗೋದಿಲ್ಲ ಸಿರಪ್ ಹಾಕಿದ್ಮೇಲೆ ಹುಷಾರಾಗುತ್ತೆ ಅಂತ. ಬಟ್ ಅವನಿಗೆ 4 ಡೇಸ್ ಆದರೂ ಹೋಗಲಿಲ್ಲ ಅಂತ ನಾನು ಹಾಸ್ಪಿಟ್ಲಿಗೆ ಹೋಗಬೇಕಾಯಿತು. ನವೀನ್ ಸಾಗರ್ ಅಂತ ಸಾಗರದಲ್ಲಿ ವೆರಿ ಫೇಮಸ್ ಡಾಕ್ಟರ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ನೋಡ್ತಾರೆ. ಹಾಗೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಸೊ ಫೈನಲಿ ನಮಗೆ 22 ಚೀಟಿ ಸಿಕ್ತು. ಆದರೂ ನಾನು ಅವತ್ತಿನ ದಿನನೇ ಮತ್ತೆ ಬೆಂಗಳೂರು ಹೊರಡೋ ದಿನ ರಿಸ್ಕ್ ಬೇಡ, ಒಂದ್ಸರಿ ತೋರಿಸ್ಕೊಂಬರೋಣ ಅಂತ ತೋರಿಸ್ಕೊಂಡೆ. ಹಾಗೆ ಅದ್ರ ಜೊತೆ ಮನವಿ ಸ್ವಲ್ಪ ವೀಕ್ ಆಗಿದ್ದಾನೆ ಅಂತ, ವೀಕ್ನೆಸ್ ಅಂತ ಅಲ್ಲ, ವೀಕ್ ಆಗಿದ್ದಾನೆ. ಅದಕ್ಕೋಸ್ಕರ ಅವನಿಗೆ ಸ್ವಲ್ಪ ಪ್ರೋಟೀನ್ ಪೌಡ್ರು ಆಮೇಲೆ ಸಿರಪ್ ಏನಾದರೂ ಇದ್ದರೆ ಕೊಡಿ ಅಂತ ಅಂದೆ. ಅವರು 2 ರೆಕಮೆಂಡ್ ಮಾಡಿದ್ದಾರೆ. ಸೊ ಆಲ್ಪ್ರೋವಿಟ್ ಅಂತ ಹೇಳಿ, ಇದು ಕೂಡ ಹಾಲಿಗೆ ಮಿಕ್ಸ್ ಮಾಡಿ ಕುಡಿಸುವಂಥದ್ದು, ನೈಟ್ ಮಾತ್ರ. ನೆಕ್ಸ್ಟ್ ಬಂದುಬಿಟ್ಟು ಐರನ್ದು ಒಂದು ಸಿರಪ್ ಕೊಟ್ಟಿದ್ದಾರೆ, ಅದು ನೈಟ್ 1 ಸ್ಪೂನಷ್ಟು ಕುಡಿಸ್ಬೇಕು ಅಂತ. ಸೊ ಬ್ರೈನ್ ಡೆವಲಪ್ಮೆಂಟ್ ಆಯಿತು, ಆಮೇಲೆ ಐಗೆ ತುಂಬ ಒಳ್ಳೆಯದು, ಆಮೇಲೆ ಕಣ್ಣಿನ ಆರೋಗ್ಯ ತುಂಬ ಒಳ್ಳೆಯದು. ಇದು ಚಾಕ್ಲೇಟ್ ಫ್ಲೇವರ್ ಇರೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ಕುಡಿತಾರೆ. ಆಲ್ಪ್ರೋವಿಟ್ ಜೂನಿಯರ್ ಅಂತ, ಸೊ ಡಾಕ್ಟರ್ ರೆಕಮೆಂಡ್ ಮಾಡಿರೋದು. ಸೊ ಒಳ್ಳೇದಿದೆ, ಬಟ್ ಸ್ವಲ್ಪ ಕಾಸ್ಟ್ಲಿನೇ, 475 ರೂಪಾಯಿ ಇದಕ್ಕೆ. ಸೊ ಓಕೆ, ಪರವಾಗಿಲ್ಲ. ಮನ್ವಿತ್ತನ್ನ ಹೆಲ್ತಿಗೋಸ್ಕರ ಇಷ್ಟು ಖರ್ಚು ಮಾಡಿದ್ರೆ ಅಂತಂದರೆ ಇಲ್ಲ. ನಾವು ಪೆಡಿಶ್ಯೂರ್ಗೆ ಇದಕ್ಕಿಂತ ಜಾಸ್ತಿನೇ ಕೊಡ್ತೀವಿ. 250 ಗ್ರಾಮ್ಗೇನೋ ಅದು 400 ಸಮಥಿಂಗ್ ಇದೆ. ಸೊ ಅದು ಒಂದು ಅರ್ಧ ಕೆಜಿಗೆ 700 ರೂಪಾಯಿ ಸಮಥಿಂಗ್ ಇದೆ ಪೆಡಿಶ್ಯೂರು. ಸೊ ಸ್ವಲ್ಪ ಅದು ನನಗೆ ಯಾಕೋ ಸ್ಲೋ ಅನ್ನಿಸ್ತು. ಅದಕ್ಕೋಸ್ಕರ ಡಾಕ್ಟರ್ನ ಒಂದು ಸರಿ ಕೇಳಿಬಿಟ್ಟು ತೊಗೊಂಬೇಡ ಅಂತ ಹೇಳಿ ಇಲ್ಲಿ ಪೌಡ್ರನ್ನ ಬರೆಸ್ಕೊಂಡೆ. ಆಮೇಲೆ ಒಂದು ಐರನ್ ಸಿರಪ್ ಕೂಡ ಬರೆದು ಕೊಟ್ಟರು. ಡಾಕ್ಟರ್ ರೆಕಮೆಂಡ್ ಮಾಡಿರೋ ಯಾವುದೇ ಒಂದು ಪ್ರಾಡಕ್ಟ್ ಆಗಲಿ ನಾವು ಯೂಸ್ ಮಾಡೋದ್ರಿಂದ ಯಾವುದೇ ತೊಂದರೆ ಇರೋದಿಲ್ಲ. ಅದರಲ್ಲಿ ನವೀನ್ ಸಾಗರ್ ಅಂತ ಹೇಳಿ ವೆರಿ ಫೇಮಸ್ ಡಾಕ್ಟರು. ಸೊ ಅದಕ್ಕೋಸ್ಕರ ನಾವು ಇದನ್ನೇ ತೊಗೊಂಡ್ವಿ. ನಮ್ಮನೆ ಹತ್ರ ಏನೋ ಒಂದು ಗ್ರೌಂಡಲ್ಲಿ ಸೇಲ್ ಹಾಕಿದ್ರು. ಸೊ ಎಲ್ಲ ಬ್ರ್ಯಾಂಡೆಡ್ ಸೇಲ್ ಅಂತ. ಸೊ ಹಾಗೆ ನೋಡ್ಕೊಂಬರೋಣ ಅಂತ ನಾವು ಊರಿಗೆ ಹೋಗೋ ಮುಂಚೆನೇ ಹಾಕಿದ್ರು. ಒಂದು ಸರಿ ಹೋಗ್ಬೇಕು ಅಂದ್ಕೊಂಡೆ, ಬಟ್ ಏನು ತೊಗೊಳ್ಳೋದಿಲ್ಲ, ಹಾಗೆ ನೋಡ್ಕೊಂಬರೋಣ ಏನಾದರೂ ಬ್ರ್ಯಾಂಡೆಡ್ ಚೆನ್ನಾಗಿದ್ರೆ ಅಂತ. ಬಟ್ ಇಲ್ಲಿ ಬಂದ ತಕ್ಷಣ ಗೊತ್ತಾಯಿತು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಎಲ್ಲ ಬ್ರ್ಯಾಂಡೆಡ್ ಕ್ವಾಲಿಟಿ. ಬಟ್ ಸ್ವಲ್ಪ ರೇಟ್ ಜಾಸ್ತಿ ಅನ್ನಿಸ್ತು. ಆಮೇಲೆ ಪರ್ಸ್ ಅಂದರೆ ಬ್ಯಾಗ್, ನನ್ನ ಹಸ್ಬೆಂಡ್ ತೋರಿಸ್ತಾರಲ್ಲ, ಈ ಬ್ಯಾಗ್ ಮಾತ್ರ ಮಸ್ತ್ ಇದೆ. ಸೊ ಇದಕ್ಕೆ 250-300 ಈ ಥರ ಇದೆ. ಸಖತ್ತಾಗಿದೆ ಮಾತ್ರ, ನಂಗೆ ಇಷ್ಟ ಆಯಿತು. ಬಟ್ ನೆಕ್ಸ್ಟ್ ಟೈಮ್ ತೊಗೋಬೋದು. ಇದು ವಾಷಬಲ್ ಆಗಿರೋದ್ರಿಂದ ತೊಗೊಂಡ್ರೆ ಏನು ತಪ್ಪಿಲ್ಲ ಅನಿಸ್ತು. 150ಗೆಲ್ಲ ಹ್ಯಾಂಡ್ ಬ್ಯಾಗ್ ಅಂದರೆ ಸೈಡ್ ಬ್ಯಾಗ್ ಥರ ಒಂದು ಮೊಬೈಲ್, ಒಂದು ಪರ್ಸ್ ಇಟ್ಕೊಳ್ಳೋಕ್ಕೆ ಓಕೆ. ಈ ಥರ ಕ್ಲಾತ್ ಬ್ಯಾಗ್ ತುಂಬ ಚೆನ್ನಾಗಿತ್ತು, ನಂಗೆ ಇಷ್ಟ ಆಯಿತು ಪರ್ಸ್ನಲಿ. ಸೊ ನೆಕ್ಸ್ಟ್ ಒಂದು 2 ಡೇಸ್ 3 ಡೇಸ್ ಬಿಟ್ಟು ತೊಗೊಳ್ಳೋಣ ಅಂತ, 1 ಮಂತ್ ಇರತ್ತಂತೆ. ಹಾಗೆ ನಾವು ಮನ್ವಿತಿಗೋಸ್ಕರ ಒಂದು ಟೀ ಶರ್ಟ್ ತೊಗೊಂಡ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಅದನ್ನ ನಿಮಗೆ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. 300 ರೂಪೀಸ್ ಕೊಟ್ಟು ತೊಗೊಂಡ್ವಿ. ತುಂಬ ಚೆನ್ನಾಗಿದೆ. ಅದು ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಅದು ನೀವು ವೇರ್ ಮಾಡಿದಾಗಾರೋ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ನ್ಯೂ ಇಯರ್ಗೋಸ್ಕರ ನಮ್ಮ ಮನೆ ಹತ್ರ ಇರೋ ಮಕ್ಕಳು ಮನ್ವಿತಿಗೋಸ್ಕರ ಗ್ರೀಟಿಂಗ್ ಅವರೇ ಮಾಡಿರೋ ಗ್ರೀಟಿಂಗ್ ಕೊಟ್ಟರು. ತುಂಬ ಖುಷಿ ಆಯಿತು ನನಗೆ. ಮನ್ವಿತಿ ಇವಾಗ ಓದಕ್ಕೆ ಬರೋಂಗಿಲ್ಲ, ಆದ್ರೂ ನಾವು ಇದನ್ನು ಸೇವ್ ಮಾಡಿ ಇಡ್ಬೋದು. ಅಂದರೆ ಒಂದು ಕಡೆ ಫೈಲ್ ಮಾಡಿ ಇಟ್ಬಿಡ್ತೀನಿ, ಅದು ಮೆಮೊರೀಸ್. ಮನ್ವಿ ದೊಡ್ಡ ಆದಮೇಲೆ ಅದನ್ನ ಓದಿ ಇವ್ರು ಕೊಟ್ಟಿದ್ದು ಅಂತ ಹೇಳ್ಬೋದಲ್ವ. ಸೊ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಬರೆದಿದ್ರು, ತುಂಬ ಚೆನ್ನಾಗಿ ಮೆಸೇಜನ್ನ ಸಖತ್ತಾಗಿ ಬರೆದಿದ್ರು. ನಂಗೆ ಪರ್ಸನಲಿ ತುಂಬ ಇಷ್ಟ ಆಯಿತು. ನಮ್ಮ ಓನರ್ ಅವ್ರ ಮಗಳೊಬ್ಬಳು ಕೊಟ್ಟಳು. ಹಾಗೆ ನಮ್ಮ ಮನೆ ಮುಂದೆ ಇರೋ ಸುದೀಕ್ಷಾ ಅಂತ, ಹಂಸಿಕಾ ಅಂತ ನಮ್ಮ ಓನರ್ ಅವ್ರ ಮಗಳು. ಸೊ ಅವ್ರು ಕೊಟ್ಟಿರೋದು ಮನ್ವಿತಿಗೋಸ್ಕರ ಅಂತ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅಂದರೆ ಅವರೇ ಕ್ರಿಯೇಟಿವಿಟಿಯಾಗಿ ಮಾಡಿದಾರಲ್ಲ, ಅದಕ್ಕೆ ಒಂದು ಗ್ರೇಟ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದರು. ನನಗೇನೋ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ನನಗೆ ಚೈಲ್ಡ್ ಮೆಮೊರಿ ನೆನಪಾಗ್ಬಿಡ್ತು, ಅಯ್ಯೋ ನಾವು ಈ ಥರ ಮಾಡ್ತಾ ಇದ್ದೀವಲ್ಲ ಆವಾಗ ಅಂತ. ಹೌದು, ನಾವು ಕೂಡ ಮಾಡಿದ್ದೀವಿ. ಇಲ್ಲ ಅಂತ ಅಂದರೆ ₹1 ಒಂದು ಗ್ರೀಟಿಂಗ್ ಕಾರ್ಡ್ ಥರ ಬರೋದು, ಒಂದೇ ಅಂದರೆ ಒಂದು ಪೇಜ್ ಥರ ಬರೋದು ಗ್ರೀಟಿಂಗ್ ಕಾರ್ಡು. ಮುಂದ್ಗಡೆ ಎಲ್ಲ ಸ್ವಲ್ಪ ಏನು ಡೆಕೋರೇಟ್ ಎಲ್ಲ ಇರೋದು, ಮಧ್ಯದಲ್ಲಿ ಅಂದರೆ ಒಂದು ಪೇಜಲ್ಲಿ ಖಾಲಿ ಇರೋದು, ಅದನ್ನ ಏನೇನೋ ಬರ್ದು ಕೊಡ್ಬೋದು, ಆ ಥರ ಇತ್ತು. ಸೊ ನಾವು ನಮ್ಮ ಕ್ಲಾಸಲ್ಲಿರೋ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ, ಅಂದರೆ ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ನಾವು ಬರೆದ್ಬಿಟ್ಟು ಕೊಡ್ತಾಯಿದ್ವಿ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ. ಏನೋ ಒಂದು ಮೆಸೇಜ್ನ ಅಥವಾ ಏನೋ ಒಂದು ಕವನನ ಬರೆದು ಕೊಡ್ತಾಯಿದ್ವಿ. ಅದು ನೆನಪಾಯಿತು ನನಗೆ ಪಟ್ ಅಂತ. ಸೊ ಆ ಒಂದು ಮೆಮೊರೀಸ್ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಇವಾಗ್ಲೂ ನಮ್ಮ ಮನೆಯಲ್ಲಿ ಮೇಲ್ಗಡೆ ಇನ್ನೂ ಇದೆ ಮೂಟೆಯಲ್ಲಿ, ಅದೆಲ್ಲ ಗ್ರೀಟಿಂಗ್ ಎಲ್ಲ ಹಾಗೆ ಇದೆ. ಸೊ ಆ ಮೆಮೊರಿ ನಂಗೆ ನೆನಪಾಯಿತು. ಮನ್ವಿತ್ತು ನೆಕ್ಸ್ಟು ದೊಡ್ಡವನಾದಮೇಲೆ ತಿಳುವಳಿಕೆ ಬಂದಾದಮೇಲೆ ತೋರಿಸಿದ್ರೆ ಅವನಿಗೆ ಕೂಡ ಖುಷಿ ಆಗುತ್ತೆ. ಸೊ ಈ ಥರ ಅವರೇ ಕ್ರಿಯೇಟ್ ಮಾಡಿರುವಂಥ ಗ್ರೀಟಿಂಗ್ ಆಗಿರೋದ್ರಿಂದ ಇದನ್ನು ಹಾಗೆ ಇಡಬೇಕು ಅಂತ ನನಗೇನೋ ಒಂಥರ ಖುಷಿ ಅದರಲ್ಲಿ. ಸೊ ಅದಕ್ಕೋಸ್ಕರ
ಹಾಯ್, ಇವತ್ತು ಬಂದುಬಿಟ್ಟು ವರ್ಷದ ಕೊನೆಯ ದಿನ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್. ನಾಳೆಗೆ ಇನ್ನೂ ತುಂಬ ಟೈಮ್ ಇದೆ. ಸೊ ಇವಾಗ ಬಂದು 10:30 ಆಗಿದೆ. ಇವಾಗ ನಾನು ಈ ಬ್ಲಾಗ್ನ ಮಾಡ್ತಾ ಇರೋದು. ಯಾಕೆ ಅಂತ ಅಂದರೆ ನಾವೇನು ಹೊಸ ವರ್ಷ ಆಚರಣೆ ಮಾಡೋದಿಲ್ಲ. ಜನವರಿ 1ಗೆ ನಮ್ಮದೇವನಾದರೂ ಯುಗಾದಿ ಹಬ್ಬಕ್ಕೆ ಹೊಸ ವರ್ಷ ಅಂತ. ಸೊ ಆದ್ರೂ ವಿಶ್ ಮಾಡಬೇಕಂತ ಹೇಳಿ ಮಾಡಿದಷ್ಟೇ. ಸೊ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಕಳೆದ ವರ್ಷ ಏನೇ ಆಗಿರಲಿ ನಿಮ್ಮ ಲೈಫಲ್ಲಿ ಅದೆಲ್ಲ ಬಿಟ್ಬಿಡಿ. ಮುಂದಿನ ವರ್ಷ ಅಂದರೆ ಬರೋ ವರ್ಷ ನಿಮಗೆ ಆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ನಾ ಸ್ವಲ್ಪ ಇವತ್ತು ಮನ್ವಿತಿಗೆ ಫೀವರ್ ಇರೋದ್ರಿಂದ ಬ್ಲಾಗ್ ಕರೆಕ್ಟಾಗಿ ಮಾಡೋಕ್ಕಾಗಿಲ್ಲಾಗಿತ್ತು. ಸೊ ಇವತ್ತು ಸ್ವಲ್ಪ ವಿಶ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಈ ವರ್ಷದ ಕೊನೆ ಬ್ಲಾಗ್ ಅಂತಲೇ ಹೇಳ್ಬೋದು ಇದು. ವಿಶ್ ಮಾಡಿ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವಿಶ್ ಯು ಹ್ಯಾಪಿ ನ್ಯೂ ಇಯರ್ 2024. ಎಲ್ಲರಿಗೂ ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು ಆಲ್. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ಯಾವಾಗಲೂ ಖುಷಿಯಾಗಿ ಚೆನ್ನಾಗಿರಿ. ನಿಮ್ಮ ಫ್ಯಾಮ್ಲಿಯವರು ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಕೂಡ ನಿಮ್ಮ ಲೈಫಲ್ಲಿ ಫಸ್ಟ್ ನೀವು ಖುಷಿಯಾಗಿರಿ, ಆನಂತರ ಬೇರೆಯವ್ರನ್ನ ಖುಷಿಪಡಿಸಿ ಅಂತ ಹೇಳ್ತಾ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವರ್ಷದ ಕೊನೆ ಬ್ಲಾಗ್ ಆಗಿರುತ್ತೆ. ನಿಮಗೆಲ್ಲ ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ತಪ್ಪದೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಒನ್ಸ್ ಅಗೇನ್ ಓಕೆ, ಬಾಯ್, ಸಿ ಯು. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಓಕೆ, ಕನ್ನಡ. ಓಕೆ, ನಮ್ಮದು ಕನ್ನಡ ಅಲ್ವಾ? ಸೊ ಓಕೆ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್.